ಒಂದು ಚಿಕ್ಕ ತಪ್ಪು ಮಾಡಿದೆ. ಅದಕ್ಕೆ ಬೆಳಗ್ಗೆಯಿಂದ ಕೈಯಲ್ಲಿ ಬಿಳಿ ಹೂವು ಇಟ್ಕೊಂಡು ಸಾರಿ 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 ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹುಡುಗಿ ಕ್ಷಮಿಸಕ್ಕೆ ರೆಡಿ ಇಲ್ಲ. 3 ದಿನ ಈ ಜೀವನ ಬೇಕಾ ಮೇಡಮ್ ಈ ಕೋಪ? ಕ್ಷಮಿಸ್ತೀನಿ, ಆದ್ರೆ ಅವ್ನು ಈಗಲೇ ತಾಳಿ ಕಟ್ತಾನ ಕೇಳಿ. ನೋಡಿ ಬ್ರದರ್, ನಿಂತಲೇ ತಾಳಿ ಕಟ್ಟು ಅಂದ್ರೆ ಹೇಗೆ ಹೇಳಿ? 1 ವರ್ಷ ಟೈಮ್ ಕೇಳ್ತಾ ಇದ್ದೀನಿ. ನಾನೆಲ್ಲ ಕೈ ಕೊಟ್ಬಿಡ್ತೀನೋ ಅಂತ ಅನುಮಾನ ಮೇಡಮ್ಗೆ. ಓ, ಕೋಪದ ಜೊತೆಯಲ್ಲಿ ಅನುಮಾನದ ಹುಳನೂ ಇದೆಯಾ ಮೇಡಮ್ ನಿಮಗೆ? ಮೇಡಮ್, ನಿಮ್ಮಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಪ್ರತಿ ಕ್ಷಣನೂ ಪ್ರೀತಿಸಿ, ಪ್ರತಿ ದಿನನೂ ಅನುಭವಿಸಿ, ಜೀವನ ಸುಂದರವಾಗಿರುತ್ತೆ. ಕುಮಾರ್, ಬೆಳಗಿಂದ ನಾನು ಇದನ್ನೇ ನಿನಗೆ ಹೇಳ್ತಾ ಇದ್ದಿದ್ದು, ಅವರು ಅದನ್ನೇ ಹೇಳ್ತಿರೋದು. ಸ್ವಲ್ಪ ಹಿಂದೆ ತಿರುಗಿ ಕೇಳಿಸ್ಕೊ. ರಾಮಾಯಣ, ಭಗವದ್ಗೀತೆ ಅಂತೆಲ್ಲ ಬರೆದಿದ್ದಾರೆ. ಅದೇ ರೀತಿ ಯಾರೊಬ್ಬ ಮಹಾಶಯ ಪ್ರೇಮಾಯಣ, ಪ್ರೇಮಗೀತೆ ಅಂತೆಲ್ಲ ಬರೆದಿದ್ದರೆ ಪ್ರಪಂಚದಲ್ಲಿರೋ ಪ್ರೇಮಿಗಳೆಲ್ಲ ಅದನ್ನು ಓದ್ಕೊಂಡು ಪ್ರೀತಿಸೋದು ಹೇಗೆ ಅಂತ ಕಲಿತಾ ಇದ್ರು ಏನೋ. ಪ್ರೀತಿನ ಓದಿ ತಿಳ್ಕೊಳಕ್ಕಾಗಲ್ಲ ಸರ್. ನಾವು ಪ್ರತಿದಿನ ಮಾಡೋ ತಪ್ಪನ್ನು ಮತ್ತೆ ಮಾಡದೆ ಹೋದರೆ ಜೀವನ ಸುಂದರವಾಗಿರುತ್ತೆ. ಇವತ್ತಿನ ತಪ್ಪನ್ನು, ಅನುಮಾನಗಳನ್ನ ಬೆಳೆಸ್ಕೊಳ್ತಾ ಹೋದರೆ ನಾಳೆ ದಿನನ ನಾವು ಕಳ್ಕೊತೀವಿ. ಈ ಟ್ರಾಫಿಕ್ ಕ್ಲಿಯರ್ ಆಗೋದ್ರೊಳಗೆ ನಾಳೆ ದಿನವನ್ನು ಕಳ್ಕೊಂಡಂಥ ಒಬ್ಬ ಮಹಾನ್ ಪ್ರೇಮಿ ಕಥೆನ ನಾನು ನಿಮ್ಗೆ ಹೇಳ್ತೀನಿ. ಚೇತನ್ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ಸೋ ವ್ಯಕ್ತಿತ್ವ. ನಾನು ರಾಜ್ ಕಪೂರ್, ಗುರುದತ್ ಅವ್ರ ಲವ್ ಸ್ಟೋರಿ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ರೀ, ಕತೆನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾಕೆ ಇಮ್ಯಾಜಿನ್ ಮಾಡ್ಕೋತೀರಾ? ನೋಡೋ ಮನಸ್ಸನ್ನ ಕಲರ್ಫುಲ್ ಆಗಿ ಇಟ್ಕೊಳ್ಳಿ, ಕಾಣೋ ಸಿನಿಮಾನು ಕಲರ್ಫುಲ್ಲಾಗಿ ಕಾಣುತ್ತೆ. ಈ ಇಂಟರ್ವ್ಯೂ ಅಲ್ಲಿ ನಡೀತಾ ಇದೆ. 2nd ಫ್ಲೋರ್. 3 ಗಂಟೆಗೆ ಸೈಟ್ ಹತ್ರ ಹೋಗ್ಬೇಕಾಗುತ್ತೆ. ಹಾಗೆ ಎಲೆಕ್ಟ್ರಿಷಿಯನ್ಸ್ ಇಂಟರ್ವ್ಯೂ ಸ್ಟಾರ್ಟ್ ಆಯ್ತಾ? ಇನ್ನೂ ಇಲ್ಲ. ಮುಂದೆ ಹೋಗಿ ಸೆಕೆಂಡ್ ರೈಟ್ ತಗೊಳ್ಳಿ, ಲೌಂಜ್ ಇದೆ, ಅಲ್ಲಿ ವೇಟ್ ಮಾಡಿ. Am I late? ಇಲ್ಲ, 5 ನಿಮಿಷದಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಿದೆ. ಆರ್ಕಿಟೆಕ್ಟ್ ಇಸ್ ಆನ್ ಹಿಸ್ ವೇ. ಥ್ಯಾಂಕ್ ಯು. ಹಾಯ್. ಹಾಯ್. ನೀವೊಬ್ರೇನಾ ಇಂಟರ್ವ್ಯೂಗೆ? ಸದ್ಯಕ್ಕೆ ನಾನೊಬ್ಳೆ. ಓ, ಎಷ್ಟೊತ್ತಾಯ್ತು ನೀವು ಬಂದು? 1 ಗಂಟೆ ಆಯಿತು. 1 ಅವರ್? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಕಾಲ್ ಮಾಡಬೇಕಾಗಿತ್ತು. ಶ್ಯೂರ್. ಥ್ಯಾಂಕ್ ಯು. ಡಾಕ್ಟರ್, ನಾನು ವಿಜಯಲಕ್ಷ್ಮಿ. ಹೇಗಿದ್ದಾರೆ ನನ್ನ ಹಸ್ಬೆಂಡು? ಡಾಕ್ಟ್ರೇ, ನನ್ನ ಹಸ್ಬೆಂಡ್ ನಿಮ್ಮ ಕ್ಲಿನಿಕಲ್ಲೇ ಇರಲಿ. ನಾನೊಂದು ಇಂಟರ್ವ್ಯೂಗೆ ಬಂದಿದ್ದೀನಿ. ಇಲ್ಲೆಲ್ಲ ಒಳ್ಳೇದಾಗೋ ಥರ ಇದೆ. ನನ್ನ ಮಗಳು ಸ್ಕೂಲಿಂದ ಬಂದರೆ ಅಲ್ಲೇ ಇರಿಸ್ಕೊಂಡಿರಿ. ಈ ಕಥೆಯಲ್ಲಿ ಹೀರೋ ಇಲ್ವಾ? ಇದು ಹೀರೋಯಿನ್ ಓರಿಯೆಂಟೆಡ್ ಕಥೆನಾ? ಈ ಕಥೆಯ ನಿಜವಾದ ನಾಯಕ ಈಗ ಬರ್ತಾನೆ, ಶ್ಯಾಮ್. ಒಬ್ಬ ಒಳ್ಳೆಯ ನಾಯಕನಿಗಿರಬೇಕಾದ ಎಲ್ಲ ಗುಣಗಳು ಇರುವಂಥ ವ್ಯಕ್ತಿತ್ವ ಈತನದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಾಯ್ ಸುಂದರಂ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಶ್ಯಾಮ್. 10:20. ಹಾಯ್ ವಿನೋ. ಗುಡ್ ಮಾರ್ನಿಂಗ್ ಸರ್. ಇಟ್ಸ್ ಓಕೆ. ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ? ಇಬ್ಬರೇ ಸರ್. ಓಕೆ. 10:30 ಮೇಲೆ ಯಾರು ಬಂದರೂ ವಾಪಸ್ ಕಳಿಸ್ಬಿಡಿ. ಓಕೆ ಸರ್. ಇವತ್ತಾದರೂ ಯಾರಾದರೂ ಸೆಲೆಕ್ಟ್ ಆಗ್ತಾರಾ? ನೋಡೋಣ. ನನಗೂ ಒಬ್ಳು ಒಳ್ಳೆ ಎಫಿಷಿಯೆಂಟ್ ಸೆಕ್ರೆಟರಿ ಬೇಕಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನೀವೇ ಫಸ್ಟ್ ಹೋಗಿ. ಓಕೆ. ಥ್ಯಾಂಕ್ ಯು. ಹಲೋ, ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು. ದಾರಿಲಿ ಯಾರೋ ಹೂ ಬೆಳೆಸ್ಕೊಂಡು ಹೋಗಿದ್ರು, ಅದನ್ನು ಜೋಡಿಸ್ತಾ ಇದ್ದೆ. ಬ್ಯೂಟಿಫುಲ್ ರೋಸ್. ಸಾರಿ,
ಐ ಲವ್ ಫ್ಲವರ್ಸ್. ಪ್ಲೀಸ್. ಹಾಯ್ ಚೇತನ. ಹಲೋ ಸರ್. ಐ ಆಮ್ ಶ್ಯಾಮ್, ಚೀಫ್ ಆರ್ಕಿಟೆಕ್ಟ್, ಕಾನ್ಫಿಡೆಂಟ್ ಗ್ರೂಪ್. ಓಕೆ. ಕೂತ್ಕೊಳ್ಳಿ. ಇಲ್ಲಲ್ಲ, ಅಲ್ಲಿ. ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಕೂತ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆ. ಹೇಳಿ. ನೀವು ಕುಳಿತಿರೋ ಜಾಗ ನಂದು. ನಾನು ಹೇಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನೋ ಹಾಗೆ ನೀವು ನನ್ನನ್ನು ಪರಿಚಯ ಮಾಡ್ಕೊಂಡ್ರೆ ನೀವು ಮುಂದೆ ಮಾಡ್ಬೇಕಾರೋ ಕೆಲಸಕ್ಕೆ ಸಹಾಯ ಆಗ್ಬೋದು. ಹಾಗಾಗಿ ನನ್ನ ಚೇರ್ನಲ್ಲಿ ನೀವು ಕುಳಿತುಕೊಂಡು ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದರ ಅಗತ್ಯ ಇದೆಯಾ? ನನಗಿದೆ. ಇದು ನಾನು ಇಂಟರ್ವ್ಯೂ ಮಾಡೋ ಸ್ಟೈಲ್. ಸೊ ಮಿಸ್ಟರ್ ಶ್ಯಾಮ್, ನಿಮಗೆ ಮದುವೆ ಆಗಿದೆಯಾ? ಅದರ ಅಗತ್ಯ ಇದೆಯಾ? ಇದೆ. ಇಲ್ಲ. 1 hour ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ. ನಿಮ್ಮ ತಂದೆ ತಾಯಿ? ಇಲ್ಲ, ಈಗ ಬದುಕಿಲ್ಲ. ಐ ಆಮ್ ಸಾರಿ. ಒಬ್ಬ ಆರ್ಕಿಟೆಕ್ಟ್ ಈ ಬಿಲ್ಡಿಂಗ್ ಡಿಸೈನ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾನೆ? 18 months. ಒಬ್ಬ ಆರ್ಕಿಟೆಕ್ಟ್ನ ಡ್ರೀಮ್ ಹೌಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಮನೆಯಲ್ಲಿ ಮನಸ್ಸುಗಳು ಸಂತೋಷವಾಗಿ ಬಂದು ನೆಲೆಸಿದಾಗ ಆ ಮನೆ ಕಂಪ್ಲೀಟ್ ಆಗುತ್ತೆ. ಒಬ್ಬ ಆರ್ಕಿಟೆಕ್ಟ್ ಕನಸು ನನಸಾಗುತ್ತೆ. ವೆರಿ ಗುಡ್. ಇನ್ನೆರಡು ಪ್ರಶ್ನೆ. ನಿಮ್ಮ ಟೀಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಎಫಿಷಿಯನ್ಸಿ. ಮನುಷ್ಯನಲ್ಲಿ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗುತ್ತೆ? ಹಸಿವಿದ್ದಾಗ. ಹಸಿವಿದ್ದಾಗ್ಲಾ? ಶ್ಯಾಮ್, ಈ ರೆಸ್ಪಾನ್ಸಿಬಲ್ ಸೀಟಲ್ಲಿ ಕೂತ್ಕೊಂಡು ಈ ಸೀಟ್ಗೆ ನ್ಯಾಯ ಕೊಡ್ತಿದ್ದೀನಿ. ನಿಮಗೆ ಒಬ್ಳು ಎಫಿಷಿಯಂಟ್ ವ್ಯಕ್ತಿ ಹುಡುಕಿದ್ದೀನಿ. ಅವಳು ಹೊರಗಡೆ ಇದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು 10 minutes ಲೇಟಾಗಿ ಬಂದೆ. ಹಸಿದಿರೋ ಕ್ಯಾಂಡಿಡೇಟ್ 1 hour ಮುಂಚೆನೇ ಬಂದು ಕಾಯ್ತಾ ಇದ್ಲು. ನನಗೆ ಈ ಕೆಲಸ ಟೈಮ್ ಪಾಸ್, ಆದರೆ ಅವಳಿಗೆ ಜೀವನ. ಬಹುಶಃ ಈ ಕುರ್ಚಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ಸುತ್ತೆ. ಬರ್ತೀನಿ. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿಮಗೆ ಚೇತನ ಅವರು ಎಷ್ಟು ದಿನದಿಂದ ಗೊತ್ತು? ಚೇತನನಾ? ಯಾವ ಚೇತನ ಸರ್? ಓ ಸಾರಿ, ಈಗ ನಿಮಗೆ ಮುಂಚೆ ಬಂದು ಹೋದ್ರಲ್ಲ ಅವರೇ ಚೇತನ. ಈ ಕೆಲಸ ಈಗಾಗಲೇ ಅವರು ಕೊಟ್ಟಾಗಿದೆ. ಐ ಆಮ್ ರಿಯಲಿ ಸಾರಿ. ಏನ್ ಸರ್, ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಆಕೆನೇ ಲೇಟಾಗಿ ಬಂದಿದ್ದು ಸರ್. ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ನಾನೊಂದು ಅರ್ಜೆಂಟ್ ಕಾಲ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರ ಹತ್ರ ಫೋನ್ ಇಸ್ಕೊಂಡೆ ಸರ್. ಆ ಫೇವರ್ಗೋಸ್ಕರ ಅವ್ರನ್ನೇ ಮುಂಚೆ ಕಳ್ಸಿಕೊಟ್ಟೆ ಸರ್. ನನ್ನ ಇಂಟರ್ವ್ಯೂ ಮಾಡ್ದೇನೆ ಅವ್ರಿಗೆ ಕೆಲಸ ಕೊಟ್ಬಿಟ್ರ ಸರ್. ಒಂದೇ ಒಂದ್ಸಲ ನನ್ನ ಬಯೋಡೇಟಾ ನೋಡಿ ಸರ್. ನಿಮ್ಮ ಬಯೋಡೇಟಾ ಅವ್ರು ನನಗೆ ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಜನ ಒಂದು ಸಹಾಯ ಕೇಳಿದ್ರೆ ಏನೇನೆಲ್ಲ ಅಡ್ವಾಂಟೇಜ್ ತಗೋತಾರೆ ಸರ್. ಹೌದು, ಸಂದರ್ಭನ ತುಂಬ ಚೆನ್ನಾಗಿ ಅಡ್ವಾಂಟೇಜ್ ತಗೊಂಡಿದ್ದಾರೆ. ನಿಮ್ಮ ಬಯೋಡೇಟಾ ನೋಡೋ ಅಗತ್ಯ ಇಲ್ಲ. ನಾಳೆ ಬಂದು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳ್ಳಿ. ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಎಫಿಷಿಯೆಂಟಾಗಿ ಕೆಲಸ ಮಾಡ್ತೀರಂತ ಚೇತನ್ ಅವ್ರು ಹೇಳಿದ್ದಾರೆ. ಈ ಕೆಲಸ ನಿಮಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಚೇತನಾಗೆ. ಚೇತನ ನೇಟಿವ್ ಪ್ಲೇಸ್ ತೀರ್ಥಹಳ್ಳಿ, ಬ್ಯಾಂಗ್ಳೂರ್ ಅಡ್ರೆಸ್, ಮಲ್ನಾಡು ಮನೆ, PG, ಫೋನ್ ನಂಬರ್ ಇಲ್ಲ. ಆಗ್ಲಿಂದ ಯಾರೂ ಏನೂ ಮಾತಾಡ್ತಾ ಇಲ್ಲ. ನಾನು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ. ಈ ವಿಷಯದಲ್ಲಿ ಏನಿದ್ರು ನಿರ್ಧಾರ ಅವಳದ್ದೇ ಅಪ್ಪ. ಅಪ್ಪ, ನಾನು ಅವ್ರ ಜೊತೆ 5 ನಿಮಿಷ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಮಾತಾಡಮ್ಮ. ಏನೋ ಮಾತಾಡಬೇಕು ಅಂತ ಕರ್ಕೊಂಬಂದು ಹೀಗೆ ಮೌನವಾಗಿದ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಅಲ್ಲ ರೀ, ಬರೀ 5 ನಿಮಿಷದ ಭೇಟಿನಲ್ಲೇ ಇಂಥ ನಿರ್ಧಾರ ತಗೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದನ್ನೇ ಅಲ್ವಾ ಪ್ರೀತಿ ಅನ್ನೋದು.
ಮೊದಲನೇ ಭೇಟಿನಲ್ಲೇ ತಗೊಂಡಿರೋ ಡಿಸಿಷನ್ ಇನ್ಫ್ಯಾಚುಯೇಷನ್ ಅಂದ್ರೆ ಬರೀ ಆಕರ್ಷಣೆ ಇರಬಹುದಲ್ಲ? ಆಕರ್ಷಣೆ ಕಣ್ಣಿಗೆ, ಪ್ರೀತಿಸೋ ಹೃದಯಕ್ಕಲ್ಲ. ನಾನು ಇದ್ರ ಮಾತು ಕೇಳಿ ಇಷ್ಟು ದೂರ ಬಂದಿರೋದು. ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ನಿಮ್ ಹೃದಯ ನಿಮ್ಗೆ ಇಂಥ ದೊಡ್ಡ ನಿರ್ಧಾರ ಕೊಟ್ಬಿಡ್ತಾ? ನನ್ನ ಹೃದಯಕ್ಕೆ ನಿಮ್ ಇತಿಹಾಸ ಬೇಡ ರೀ. ಅದು ಬಯಸೋದೊಂದೇ, ಭವಿಷ್ಯದ ಜೊತೆಯಲ್ಲಿ ನಿಮ್ಮ ಪ್ರೀತಿ ಇರಲಿ ಅಂತ. ನೀವು ನನ್ನ ಬಗ್ಗೆ ಏನ್ ನಿರ್ಧಾರ ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಹೃದಯಕ್ಕೆ ನಿಮ್ಮ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಸಾಕಾಯ್ತು. ನಿಮಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದೇನೋ, ಪರವಾಗಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಅಂತ ತಿಳಿಸಿ. ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಸ್ತಾರೆ, ಅದನ್ನ ವ್ಯಕ್ತಪಡಿಸಿದ್ರೆ ಎಲ್ಲಿ ಕಳ್ಕೊತೀವ ಅನ್ನೋ ಭಯದಲ್ಲಿ ತಮ್ಮ ಮೊದಲನೇ ಪ್ರೇಮನ ಮುಚ್ಚಿಡ್ತಾರೆ. ಆದ್ರೆ ನನ್ನ ಪ್ರೀತಿ ಹಾಗಾಗಬಾರ್ದು ಅಂತಾನೆ ನನ್ನ ಹೃದಯ ಮೊದಲನೇ ಸಲ ಪ್ರೀತಿ ಅಂತ ಸದ್ ಮಾಡಿದಾಗ್ಲೇ ನಿಮ್ಮ ಮನೆ ಬಾಗಿಲು ತಡ್ತೆ. ನೀವು ನನ್ನ ಬಗ್ಗೆ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ನಿಮ್ಮ ಮೆದುಳನ್ನ ಸ್ವಿಚ್ ಆಫ್ ಮಾಡಿ ನಿಮ್ಮ ಹೃದಯ ಕೆಲಸ ಕೊಡಿ. ನಿರ್ಧಾರ ತಗೊಳ್ಳೋದಕ್ಕೆ 5 ನಿಮಿಷ ಅಲ್ಲ, 5 ಸೆಕೆಂಡ್ ಸಾಕು. ವೆಲ್ಕಮ್ ಟು ಮೈ ಲೈಫ್ ಚೇತು. ಬಲ್ಗಾಲಿಟ್ಟು ಮುಂದೆ ಬನ್ನಿ. ಬರೀ ಕಲ್ಲು ಮಣ್ಣುಗಳ ಮಧ್ಯ ಕೆಲಸ ಮಾಡೋ ನಿಮ್ ಹೃದಯ ಇಷ್ಟೊಂದು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಲ್ಲು ಮಣ್ಣಲ್ಲೂ ಅಂದ ಕಂಡ್ರೆ ಒಳ್ಳೆ ಆರ್ಕಿಟೆಕ್ಟ್ ಆಗೋದಕ್ಕೆ ಸಾಧ್ಯ. ಕನಸಿನ ತರ ಇದೆ ಇದು. ನನ್ನ ಮೊದಲನೇ ರಾತ್ರಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಟ್ಸ್ ರಿಯಲಿ ಲೈಕ್ ಹೆವೆನ್. ಸ್ವರ್ಗ. ಹೌದು, ಇಷ್ಟು ದಿನ ಬರೀ ಮನೆ ಆಗಿದ್ದೆ ಕಟ್ಟಡ, ನೀವು ನಗ್ನಗ್ತಾ ಬಂದಿದ್ದೀರಲ್ಲ, ಇನ್ನು ಮುಂದೆ ನನ್ನ ಡ್ರೀಮ್ ಹೌಸ್ ಆಗುತ್ತೆ. ಮದುವೆ ಆಗಿದ್ದ ವರ್ಷದೊಳಗೆ ಗಂಡ ಹೆಂಡತಿಗೆ ಸಂಸಾರ ಬೇಸರ ತರುತ್ತೆ. ಜವಾಬ್ದಾರಿ ಅನ್ನೋ ಹೆಸರಿನಲ್ಲಿ ಆಮೇಲೆ ಬಲವಂತವಾಗಿ ಜೀವನ ಮಾಡ್ತಾರೆ. ಶ್ಯಾಮ್, ನಮ್ಮ ಸಂಸಾರ ಹಾಗಾಗಬಾರ್ದು. ನಾವ್ ಯಾವಾಗ್ಲೂ ಇಷ್ಟೇ ರೊಮ್ಯಾಂಟಿಕ್ ಆಗಿರ್ಬೇಕು. ಬರೀ ರೊಮ್ಯಾಂಟಿಕ್ ಆಗಿರೋದಷ್ಟೇ ಅಲ್ಲ, ಪ್ರತಿದಿನ ನೀವು ನಗ್ನಗ್ತಾ ಇರಬೇಕು. ಆಗ್ಲೇ ನನ್ನ ಪ್ರೀತಿಗೊಂದರ್ಥ. ನನಗೂ ಅಷ್ಟೇ ಶ್ಯಾಮ್. ಅಳು ಅಂದ್ರೆ ಭಯ, ನಗುನ ಪ್ರೀತಿಸ್ತಾ ಬೆಳೆದವಳು ನಾನು. ಈಗ ನನ್ನ ನಗು ಬಯಸೋ ಗಂಡ. ಐ ಆಮ್ ಅ ವೆರಿ ಲಕ್ಕಿ ಗರ್ಲ್. ನಾನು ನಗುವನ್ನು ಬರೀ ಬಯಸಲ್ಲ, ಪ್ರೀತಿಸ್ತೀನಿ. ನಮ್ಮ ಮುಂದೆ ಲವ್ ಮ್ಯಾರೇಜು. ಅವಳು ಮದುವೆ ಆಗೋವರೆಗೂ ನಗನಗ್ತಾ ಇದ್ಲು. ಆದರೆ ಅವಳು ಮದುವೆ ಆದ್ಮೇಲೆ ಅವಳ ಮುಖದಲ್ಲಿ ಆ ನಗು ಅನ್ನೋದೇ ಕಾಣಲಿಲ್ಲ. ನಮ್ಮಪ್ಪ ಆದವನು ಒಂದು ದಿನಕ್ಕೂ ಅವಳು ಕಣ್ಣೀರೋಸೋ ಪ್ರಯತ್ನನೇ ಮಾಡಲಿಲ್ಲ. ಅವನು ಕೆಲಸದಲ್ಲಿ ಅವನು ಬ್ಯುಸಿಯಾಗಿದ್ದ. ಕೊನೆಗೆ ಅವಳು ಸತ್ತ ಮೇಲೆ ಗೊತ್ತಾಯ್ತು ಆ ಪ್ರೀತಿ ಬೆಲೆ ಏನು ಅಂತ. ಅವನು ಅವಳ ನೆನಪಲ್ಲೇ ಗೋಳಾಡಿ ಸತ್ತ. ಮುಟ್ಟಾಳ. ನನ್ನನ್ನು ಅನಾಥನನ್ನಾಗಿ ಮಾಡಿ ಆಶ್ರಮದಲ್ಲೇ ಓದಿ ಬೆಳೆಯೋರು ಮಾಡ್ದ. ಆದರೆ ನನ್ನ ಪ್ರೀತಿ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು. ಈ ನಿಮ್ ಚೇತು ಕಣ್ಣಲ್ಲಿ ನೀವ್ ಯಾವ್ದೇ ಕಾರಣಕ್ಕೂ ಕಣ್ಣೀರ್ ನೋಡಲ್ಲ. ಅಪ್ಪಿ ತಪ್ಪಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೆಂಡತಿ ಮುಖದಲ್ಲಿ ನಗುನ ಪ್ರೀತಿಸೋರು ಯಾವತ್ತೂ ತಪ್ಪು ಮಾಡಲ್ಲ. ಸಾರಿ, ಇವತ್ತು ಮೊದಲನೇ ರಾತ್ರಿ, ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಏಯ್, ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಿಮ್ನ ನೋಡಕ್ಕೆ ಸಿಂಚನ ಅಂತ ಒಬ್ರು ಬಂದಿದ್ದಾರೆ. ಸಿಂಚನನಾ? ಯಾವ ಸಿಂಚನ? ಅದೇ ನಿನ್ನೆ ನೀವ್ ಯಾವ್ದೋ ಮೊಬೈಲ್ನ ತಲುಪಿಸಿದ್ರಂತಲ್ಲ. ಓ, ನಾನು ಅವ್ರ ಜೊತೆ ಮಾತಾಡೋ ಯಾವ ಅವಶ್ಯಕತೆ ಇಲ್ಲ. ಅವ್ರನ್ನ ಕಳಿಸ್ಬಿಡಿ, ಒಳಗೆ ಬಿಡಬೇಡಿ. ಓಕೆ ಓಕೆ ಸರ್. ಶ್ಯಾಮ್, ನನಗೆ ಬೇಕಾಗಿರೋದು ಜಸ್ಟ್ 5 ಮಿನಿಟ್ಸ್. ಜಾಸ್ತಿ ತೊಂದರೆ ಕೊಡಲ್ಲ. ನಾನು ಒಳಗೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ವಾವ್, ನೈಸ್ ಆಫೀಸ್. ನಿಜವಾಗ್ಲೂ ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ. ಫಸ್ಟ್ ಟೈಮ್ ಆಫೀಸ್ ಬಂದವ್ರಿಗೆ ಅಟ್ಲೀಸ್ಟ್ ಒಂದು ಕಾಫಿ ಆದ್ರೂ ಆಫರ್ ಮಾಡ್ತೀರಾ ಅನ್ಕೊಂಡಿದ್ದೆ. ನಾನ್ ಕರೀದೆ ಬಂದಿರೋಳು. ಇಟ್ಸ್ ಓಕೆ. ನನ್ನ ಕೆಲಸಗಳಿವೆ. ಒಳ್ಳೆ ಕೆಲ್ಸಗಾರರಿಗೆ 5 ನಿಮಿಷ ಫ್ರೀ ಮಾಡ್ಕೊಳಕ್ಕೂ ಗೊತ್ತಿರುತ್ತೆ.
5 ನಿಮಿಷ. ಏನ್ರಿ ಇದೇನ್ರಿ ನಿಮ್ ಕೆಲಸ? ಗಂಡಸ್ರ ಮುಂದೆ ಮೊಬೈಲ್ ಬೀಳ್ಸೋದು, ಮನೆಗೆ ತಂದು ಕೊಡಿ ಅನ್ನೋದು, ಕೂರ್ಸಿ ಮಾತಾಡ್ಸಿ ಜ್ಯೂಸ್ ಕೊಟ್ಟು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಸಂಬಳ ಅಂತ ತಿಳ್ಕೊಂಡು ಹೊಸ ಹೊಸ ಕ್ಲೈಂಟ್ಸ್ ಹಿಡಿಯೋದು, ಅವ್ರ ನೆಮ್ಮದಿ ಕೆಡಿಸಿ ಅವ್ರ ಮನೆ ಹೊಡಿಯೋದು. ಛೆ ನೋಡಿ, ಹೀಗೂ ಬಿಸ್ನೆಸ್ ಮಾಡ್ಬೋದಂತ ನಿಮ್ಮಂಥ ಗಂಡಸರಿಗೆ ಹೊಳೆಯೋದು ನನಗ್ ಹೊಳ್ದಿರ್ಲಿಲ್ಲ. ಇದು ಉಪವಾಸ ಇದ್ರು ಈ ತರ ಬಿಸ್ನೆಸ್ ಮಾಡಲ್ಲ ರೀ. ನನ್ನ ಮಗು ಮೇಲೆ ಆಣೆ. ನನಗ್ ನೋವಾಗಿರೋ ವಿಚಾರ ಬೇರೆನೇ ಇದೆ, ಅದನ್ನ ಮಾತಾಡಕ್ ಬಂದಿದ್ದೀನಿ. ದಯವಿಟ್ಟು 5 ನಿಮಿಷದಲ್ಲಿ ಮುಗಿಸಿ. ನಿಮ್ ಮಗು ಮೇಲೆ ಆಣೆ ಇಟ್ರಿ ಅಂತ. ನೆನ್ನೆ ನೀವ್ ನಂಗೆ ಒಂದ್ ಸಹಾಯ ಮಾಡಿದ್ರಿ. ಏನ್ರಿ, ಒಂದ್ ಥ್ಯಾಂಕ್ಸ್ ಹೇಳೋ ರೈಟ್ಸು ಇಲ್ವಾ ನನಗೆ? ಕೃತಜ್ಞತೆಗೆ ಒಂದು ಚಿಕ್ಕ ಆತಿಥ್ಯ ಕೊಟ್ರೆ ಅದನ್ನ ಧಿಕ್ಕರಿಸಿ ನನಗೆ ಅವಮಾನ ಮಾಡಿದ್ರಿ. ಏನ್ರಿ, ನಾನ್ ನಿಮ್ಗೆ ಬಿಸ್ನೆಸ್ ಕೇಳ್ದೆ? ಆದ್ರೆ ಒಂದ್ ಹೇಳ್ತೀನಿ, ಈ ವೃತ್ತಿಯಲ್ಲಿ ಇರೋ ಪ್ರತಿ ಒಂದು ಹುಡುಗಿನೂ ಬೆಳಿಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳೋದು ಒಂದೇ, ಆ ದಿನ ಈ ವೃತ್ತಿಯ ಕೊನೆ ದಿನ ಆಗಿರ್ಲಿ ಅಂತ. ಅದು ನನಗೆ ಸಂಬಂಧ ಪಡದೇ ಇರೋ ವಿಚಾರ. ನನ್ನ ಪ್ರಕಾರ ಪ್ರೀತಿನೇ ಹುಟ್ಟದಿರೋ ಜಾಗ ಅದು. ನಿಮಗ್ ಗೊತ್ತಿಲ್ಲ. ಹಾಗ್ ನೋಡಿದ್ರೆ ಪ್ರೀತಿ, ಪ್ರೇಮ, ತ್ಯಾಗ ಹುಟ್ಟೋದಿಲ್ಲಿಂದ್ಲೆ. ಇಲ್ ಸಿಗೋ ಪ್ರೇಮ ಯಾವ ಹೆಂಡತಿನೋ ಅವಳ ಗಂಡನ್ ಕೊಡಲ್ಲ ರೀ. ಇದ್ ನಾನ್ ಹೇಳೋ ಮಾತಲ್ಲ, ಅನ್ಭವಿಸ್ದವ್ರ ಮಾತು. ಹಾಗಾದ್ರೆ ಒಂದಿನ ನನ್ನ ವ್ಯವಸ್ಥೆಯಲ್ಲಿ ಇದ್ದು ನಾ ಹೇಳಿದ್ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಹಾಗ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ? ಹೇಳಿ. ಮಂಗಳವಾರ ಈ ಸಿಂಚನ ಹತ್ರ ಚಾಲೆಂಜ್ ತಗೊಂತಾ ಇದೀರಾ. ಯೋಚನೆ ಮಾಡಿ. ನಿಮ್ಮ ವೃತ್ತಿಲಿರೋ ಯಾವ ಹುಡುಗಿ ಪ್ರೀತಿ ಪ್ರೇಮ ಅಂತ ಪ್ರಾಮಾಣಿಕವಾಗಿ ಆಚರಣೆ ಮಾಡ್ತಾಳೆ ಅಂತ ನಿಮಗನ್ಸುತ್ತೋ ಅಂತ ಹುಡುಗಿ ನನಗೆ ಪರಿಚಯ ಮಾಡಿಸಿ. ಅವಳು ಪ್ರೀತಿ ಪ್ರೇಮ ಎಲ್ಲ ನಾಟಕ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಿಮ್ ನಂಬಿಕೆನ ಸುಳ್ಳು ಮಾಡೋಂತ ಹುಡುಗಿ ಕೊಡ್ತೀನಿ. ಈಗ ತಾನೇ ಮದುವೆ ಆಗಿದ್ದಾಳೆ, ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳು ಅವಳದೇ ಕಾರಣದಿಂದ ನನ್ನ ವ್ಯವಸ್ಥೆಯಲ್ಲಿದ್ದಾಳೆ. ಸುಂದರವಾಗಿ ಹಾಡ್ತಾಳೆ, ವಂಡರ್ಫುಲ್ ಆಗಿ ಮಾತಾಡ್ತಾಳೆ. ಅವಳ ಗಂಡನ ಬಗ್ಗೆ ಇಟ್ಟಿರೋ ಪ್ರೇಮ ಸುಳ್ಳು ಅಂತ ನೀವ್ ಪ್ರೂವ್ ಮಾಡಿದ್ರೆ ಆ ದಿನಾನೇ ನಾನು ನನ್ನ ಪ್ರೊಫೆಷನ್ ಬಿಟ್ಬಿಡ್ತೀನಿ. ನನ್ನ ಆಸ್ತಿನ ನೀವ್ ಹೇಳ್ದಂಗ್ ದಾನ ಮಾಡ್ತೀನಿ. ಯಾವಾಗ ಭೇಟಿ ಮಾಡಿಸ್ತೀರಾ? ಅವಳನ್ನ ನೀವ್ ಭೇಟಿ ಮಾಡ್ಬೇಕಂದ್ರೆ ಅವಳ ಕಂಡೀಷನ್ಸ್ಗೂ ನೀವ್ ಒಪ್ಕೋಬೇಕಾಗತ್ತೆ. ಅವಳು ಭೇಟಿ ಮಾಡೋ ದಿನ, ಸಮಯ, ಸ್ಥಳ ಅವಳೇ ಡಿಸೈಡ್ ಮಾಡ್ತಾಳೆ. ಅವಳ ಅನುಮತಿ ಇಲ್ಲದೆ ನೀವ್ ಅವಳನ್ನ ಭೇಟಿ ಮಾಡಕ್ಕೂ ಆಗಲ್ಲ. ಮೀಟ್ ಮಾಡಿದ್ರು ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವ್ ಅವಳನ್ನ ಬಲವಂತಾನೂ ಮಾಡೋ ಹಾಗಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಪರ್ಮನೆಂಟ್ ಮೊಬೈಲ್ ನಂಬರೂ ಇಲ್ಲ. ಆಗಾಗ ಬೇರೆ ಬೇರೆ ನಂಬರ್ ಇಂದ ನನಗ್ ಫೋನ್ ಮಾಡ್ತಿರ್ತಾಳೆ. ಆಗ ಮಾತ್ರ ನಾನು ಅವಳನ್ನ ನಿಮ್ಗೆ ಪರಿಚಯ ಮಾಡ್ಸಕ್ ಸಾಧ್ಯ. ನೀವು ಕಳ್ಸೋ ಹುಡುಗಿ ನಿಮ್ ನಾಟಕದ ಮೆಂಬರ್ ಆಗಿದ್ರೆ ನೀವು ಅವಳಿಗೆ ನನ್ನ ಬಗ್ಗೆ ಮುಂಚೆನೆ ಹೇಳಿದ್ರೆ? ಶ್ಯಾಮ್, ನೀವ್ ದೇವ್ರನ್ನ ನಂಬ್ತೀರಾ? ಇಲ್ಲ. ಹಾಗಾದ್ರೆ ನನ್ನ ಆಣೆ ಇಟ್ಟು ಪ್ರಯೋಜನ ಇಲ್ಲ. ನಂಬ್ಲೇಬೇಕಾಗತ್ತೆ. ಫೋನ್ ಮಾಡ್ತೀನಿ. ಬಾಯ್. ಹಾಯ್ ಹಬಿ. ಹಾಯ್ ಚೇತು. ಇವತ್ ಸಂಜೆ ನಾನು ದೇವಸ್ಥಾನದಲ್ಲಿ ಇರ್ತೀನಿ. ಆಫೀಸಿಂದ ಬರುವಾಗ ನನ್ನ ಪಿಕ್ ಮಾಡ್ತೀರಾ? ಬರೋದಕ್ಕಾಗಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ನಾನು ಆಟೋನಲ್ಲಿ ಹೋಗ್ತೀನಿ. ಬೇಡ ಬೇಡ, ಆಟೋ ಕೊಡೋ ದುಡ್ಡು ನನಗೆ ಕೊಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಹಾಯ್ ಶ್ಯಾಮ್. ಹಾಯ್. ನಾನಿವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಆಶ್ಚರ್ಯ, ನೀವೇ ಮುಂಚೆ ಬಂದು ಕಾಯ್ತಾ ಇದ್ದೀರಾ? ನನಗ್ ಬೇಕಾಗಿರೋದು ಅದಲ್ಲ. ಎಲ್ಲಿ ನಿಮ್ಮ ಸೋ ಕಾಲ್ಡ್ ಪಂಚಿ ಹುಡುಗಿ ಇನ್ನೂ ಬಂದಿಲ್ಲ? ಈಗ ತಾನೇ ಬರ್ತಾ ಫೋನ್ ಮಾಡಿದ್ದೆ, ಬರ್ತಿದ್ದಾಳೆ. ಹಾ, ಮೀನ್ವಾಯ್ ಏನಾದ್ರೂ ಸ್ನಾಕ್ಸ್ ತಗೊಳ್ತೀರಾ? ನನಗೇನು ಬೇಡ. ಇಲ್ಲಿ ಮೊಸರು ವಡೆ ತುಂಬಾ ಪಾಪ್ಯುಲರ್. ನೀವು ತಗೊಳ್ಳಿ. ಓಕೆ, ನಂಗೊಂದು ಮೊಸರು ವಡೆ. ಓಕೆ ಸರ್, ನಿಮ್ಗೆ? ನನಗೇನು ಬೇಡ. ಮೊಬೈಲ್ ರಿಂಗ್ ಆಗ್ತಾ ಇದೆ ನೋಡಿ, ಮೋಸ್ಟ್ಲಿ ಅವರೇ ಇರಬೇಕು. ಹೆಲೋ, ನಾವ್ ಕಾಯ್ತಾ ಇದ್ದೀವಿ. ಸಾರಿ, ಇವತ್ತು ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಇಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೇ? ಅಷ್ಟು ಗಾಬರಿ ಪಡೋ ಅಂತದ್ ಏನೂ ಆಗಿಲ್ಲ. ಕಾಲಿಗೆ ಒಂದ್ ಸಣ್ಣ ಗಾಯ ಅಷ್ಟೇ. ಐ ಆಮ್ ರಿಯಲಿ ಸಾರಿ. ಓ, ನಂಗೆ ಯಾಕೆ ಸಾರಿ ಹೇಳ್ತೀಯಾ? ನಾನು ಅರ್ಥ ಮಾಡ್ಕೊಂತೀನಿ. ಆದ್ರೆ 3 ಸಲದಿಂದ ಸಾಧ್ಯವಾಗದೇ ಇರೋ ಭೇಟಿ ಇವತ್ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಪಾಪ ಅವರು ನನ್ ಜೊತೆನೆ ಕಾಯ್ತಿದ್ದಾರೆ. ಅವ್ರ ಜೊತೆನೆ ಮಾತಾಡ್ತೀಯಾ? ಸರಿ, ಕೊಡಿ. ಅವಳು ನಿಮ್ ಹತ್ರ ಮಾತಾಡ್ತಾಳಂತೆ. ಅವ್ರಿಗೆ ನಿನ್ ಹತ್ರ ಮಾತಾಡಕ್ ಇಷ್ಟ ಇಲ್ವಂತೆ. ನಾನು ಫೋನ್ ಸ್ಪೀಕರ್ ಆನ್ ಮಾಡ್ತೀನಿ, ನೀನೇ ಡೈರೆಕ್ಟ್ ಆಗಿ ಸಾರಿ ಕೇಳು. ಕ್ಷಮಿಸಿ, ಹಲವಾರು ಕಾರಣಗಳಿಂದ ನನ್ನ ನಿಮ್ಮ ಭೇಟಿ ಸಾಧ್ಯನೇ ಆಗ್ತಿಲ್ಲ. ಇವತ್ತು ಬರಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ.
ಮತ್ತೊಂದ್ಸಲಿ ನಿಮ್ಮನ್ನ ಕೇಳ್ಕೊಳ್ತೀನಿ. ಐ ಆಮ್ ರಿಯಲಿ ಸಾರಿ. ನಿಮ್ ಭೇಟಿ ಅಂತೂ ಆಗ್ತಿಲ್ಲ, ಅಟ್ಲೀಸ್ಟ್ ಇವತ್ತು ನಿಮ್ ವಾಯ್ಸ್ ಆದ್ರೂ ಕೇಳದ್ನಲ್ಲ. ಮತ್ತೆ ಕ್ಷಮಿಸಿ, ನೀವಿವಾಗ ಕೇಳ್ತಿರೋದು ನನ್ನ ನಿಜವಾದ ಧ್ವನಿನೇ ಅಲ್ಲ. ನನ್ನನ್ನು ಭೇಟಿ ಆದಾಗ ನೀವ್ ಕೇಳೋ ಧ್ವನಿನೇ ಬೇರೆ. ಬಾಯ್. ಅಲ್ರಿ, ಅವಳೇನೋ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ಲಿಕ್ಕೆ ಕಾರಣ ಇದೆ. ನೀವೇನಕ್ಕೆ ವಾಯ್ಸ್ ಚೇಂಜ್ ಮಾಡಿದ್ರಿ? ಸಾರಿ, ನಾನು ಇಂಥವ್ರ ಜೊತೆಲಿ ಮಾತಾಡ್ತಾ ಇರೋದಿದೆ ಫಸ್ಟ್ ಟೈಮ್. ಎಷ್ಟಾಯ್ತಪ್ಪ? ನೀರು ಸರ್ 240. ಚೇಂಜ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ವೃತ್ತಿನ ಬಿಡಿಸೋದಕ್ಕೆ ನನ್ನ ವ್ಯಕ್ತಿತ್ವನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ವಾಯ್ಸ್ ಚೇಂಜ್ ಮಾಡ್ಕೊಳ್ಳೋದೇನು ಮಹಾ. ನಿಮ್ಮ ಹುಡುಗಿಗಳಿ, ಅವಳ ಕಾಲು ಹುಷಾರಾಗಿ ನೋಡ್ಕೊಳಕ್ಕೆ. ಬಾಯ್. ಓಕೆ, ಬಾಯ್. ಇದು ರವಿ. ಇದು ರಾಹುಲ್. ಅಲ್ಲ, ಸಾರಿ, ಇದು ಸಚಿನ್. ಮತ್ ಯಾರಿದು? ವೆಂಕಟ್. ಅದು ನಿಮ್ ತಾತ. ಮೈ ಡಿಯರ್ ಹಬಿ, ನಿಮ್ ಸ್ಪರ್ಶನ ನನಗೆ ಗುರ್ಸಕ್ಕಾಗಲ್ವಾ? ಈ ಮಿಮಿಕ್ರಿ ಎಲ್ಲ ಯಾಕೆ ಶ್ಯಾಮ್? ಅದೇನಿದ್ರು ನನ್ ಟ್ಯಾಲೆಂಟ್. ಛೆ ಪಾಪ, ನನ್ ಗಂಡ ಬ್ಯಾಡ್ ಮಿಮಿಕ್ರಿ ಆರ್ಟಿಸ್ಟ್. ನಾನ್ ಚಿಕ್ಕವನಿದ್ದಾಗ ನನ್ನ ಮಿಮಿಕ್ರಿಗಳಿಗೆ ಎಷ್ಟೊಂದು ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಾ? ಚಿಕ್ಕದಾಗಿದ್ದಾಗ ಎಲ್ಲಾ ಕೋತಿಗಳು ಆಡೋ ಆಟಗಳು ಮುದ್ದಾಗಿ ಕಾಣಿಸುತ್ತೆ. ನನ್ನೇ ಕೋತಿ ಅಂತೀಯಾ? ಕೋತಿ ತನ್ನ ಹೆಂಡತಿ ಕೋತಿನ ಹ್ಯಾಕ್ ಪ್ರೀತಿಸುತ್ತೆ ಅಂತ ತೋರಿಸ್ಲಾ? ನನ್ನ ಹಿಡಿಯೋದ್ ಸ್ವಲ್ಪ ಕಷ್ಟ ಶ್ಯಾಮ್. ಸಾರಿ ಚೇತು, ಏನಾಯ್ತು? ಆರ್ ಯು ಆಲ್ ರೈಟ್? ಏನಿಲ್ಲ ಶ್ಯಾಮ್. ನೋ, ಏನೋ ಆಗಿದೆ. ತೋರಿಸಿ. ಏನಾಗಿಲ್ಲ, ಐ ಆಮ್ ಫೈನ್. ಪ್ಲೀಸ್, ಏನೋ ಆಗಿದೆ. ಕೂತ್ಕೊಳ್ಳಿ, ತೋರಿಸಿ. ಶ್ಯಾಮ್, ನಥಿಂಗ್. ತೋರಿಸಿ. ಬಿಡಿ ಶ್ಯಾಮ್, ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಬಲಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಈಗ ತಾನೇ ಮದುವೆ ಆಗಿದ್ದಾಳೆ. ತನ್ನ ಗಂಡನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳದೇ ಕಾರಣದಿಂದ ನನ್ನ ವ್ಯವಸ್ಥೆಯಲ್ಲಿದ್ದಾಳೆ. ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬನ್ನಿ. ಗೀತಾ ಈಗ ಫೋನ್ ಮಾಡಿದ್ಲು. ಅವಳ ಮನೇಲಿ ಏನೋ ಕನ್ಫ್ಯೂಷನ್ ಇತ್ತು ಅಂತ ಅವಳ ಗಂಡನ್ ನೋಡಕ್ಕೆ ಮನೆಗೆ ವಾಪಸ್ ಹೋಗಿದ್ಲಂತೆ. ಆದ್ರೆ ಅವಳು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಇವತ್ತು ಸಂಜೆ 5 ಗಂಟೆಗೆ ನನ್ಗೆ ಭೇಟಿ ಆಗ್ತಾಳೆ. ಇವತ್ತು ಬರ್ಬೇಕು ಅಂತಾನೆ ಹೊರಟಿದ್ದೆ, ಆದ್ರೆ ದಾರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್. ಬಲಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಎಲ್ಲಿದ್ದೀರಾ ಶ್ಯಾಮ್? ಸ್ವಲ್ಪ ಬೇಗ ಬರ್ತೀರಾ? ಗೀತಾ ಇಲ್ಲೇ ಇದ್ದಾಳೆ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾಳೆ. ಇಲ್ಲೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಪ್ಲೀಸ್, ಹೇಗಾದ್ರೂ ಮಾಡಿ ಅವ್ರನ್ನ ಅಲ್ಲೇ ಇರಿಸ್ಕೊಳ್ಳಿ. ಹಾಯ್ ಶ್ಯಾಮ್, ಇವತ್ ನೀವೇ ಲೇಟು. ಸ್ವಲ್ಪ ಲೇಟ್ ಆಯ್ತು. ಇಷ್ಟೊತ್ತು ಇರಿಸ್ಕೊಂಡಿದ್ದೆ, ಈಗ ತಾನೆ ನೋಡಿ ಆ ಟ್ಯಾಕ್ಸಿ ಪಾಸ್ ಆಯ್ತಲ್ಲ, ಆ ಟ್ಯಾಕ್ಸಿಯಲ್ಲೇ ಹೋದ್ಲು. ಹೇ ಶ್ಯಾಮ್,
ಹಾಯ್ ಅಭಿ. ಎಲ್ಲಿದ್ದೀರಾ? ಹೊರಗಡೆ. ಈಗ ನೀವೆಲ್ಲಿದ್ದೀರಾ ಹೇಳ್ತೀರಾ ಪ್ಲೀಸ್? ಸಾರಿ ಸರ್, ಗೊತ್ತಾಗ್ಲಿ. ಸೈಡ್ ಹಾಕ್ರಿ ಸರ್. ಒಂದ್ ನಿಮಿಷ ಪಕ್ಕಕ್ಕೆ ಹಾಕಿ ಸರ್. ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅರ್ಜೆಂಟ್ ಗೊತ್ತು, ಸೈಡ್ ಹಾಕಿ ಸರ್. ಡಾಕ್ಯುಮೆಂಟ್ಸ್ನ ಯಾವಾಗಲೂ ಗಾಡಿಲೇ ಇಟ್ಕೋಬೇಕು. ಸರ್ ಪ್ಲೀಸ್ ಆಗಲ್ಲಪ್ಪ, ಫೈನ್ ಕಟ್ಟಲೇಬೇಕು. ದುಡ್ಡು ತಂದಿಲ್ಲ ಸರ್. ಏನ್ರಿ ಇವ್ರು ಸರ್? ಅರ್ಜೆಂಟಾಗಿ ಎಲ್ಲ ಹೋಗ್ತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ ಸರ್. ಗಾಡಿ ನಂಬರ್ ಹೇಳಪ್ಪ. ಸರ್ K028364 ಸರ್. ಸರ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಸರ್. ಸರ್ ಇರಿ ಸರ್, ನಿಮ್ಮ ಹೆಸರೇನು ಹೇಳಿ? ಇಲ್ಲ ರೀ, ಆಗಲ್ಲ ಅಂತ ಹೇಳಿದ್ನಲ್ಲ. ಶ್ಯಾಮ್ ಅಂತ ಸರ್. ರಿಸಿಪ್ಟ್ ಏನು ಬೇಡ, ತಗೊಳ್ಳಿ ಸರ್. ಎಲ್ಲ ಪೊಲೀಸರು ಕಳ್ರಲ್ಲ ಸರ್? ಏನೋ ಅರ್ಜೆಂಟಲ್ಲಿದೆ ಸರ್, ಸಾರಿ. ಇಲ್ಲೊಂದು ಸೈನ್ ಮಾಡಿ. ಆಗಲ್ರಿ, ಆಗಲ್ಲ. ಏನೋ ಥ್ಯಾಂಕ್ ಯು. ಒನ್ಸ್ ಅಗೇನ್ ಸಾರಿ ಸರ್. ಇಟ್ಸ್ ಓಕೆ. ಅದೇ ಕಾರಲ್ಲಿ. ಸ್ಟಾಪ್. ಏನ್ ಸರ್? ಆಗ್ಲೇ ನಿಮ್ಮ ಕ್ಯಾಬಲ್ಲಿ ಒಬ್ರು ಲೇಡಿ ಬಂದ್ರಲ್ಲ, ಅವ್ರು ಎಲ್ಲಿ ಇಳ್ಕೊಂಡ್ರು? ಈ ರೋಡ್ ಎಂಡಲ್ಲಿ ಮಾಲ್ ಇದೆಯಲ್ಲ, ಅಲ್ಲಿ ಇಳ್ಕೊಂಡ್ರು ಸರ್. ಥ್ಯಾಂಕ್ ಯು ಸರ್. ನೀವೇನಿಲ್ಲಿ? ನೀವ್ ಯಾಕೆ ಬಂದಿದ್ದೀರೋ ಅದಕ್ಕೆ ನಾನು ಬಂದಿದ್ದೀನಿ. ನಾನ್ ಬಂದಿರೋ ಉದ್ದೇಶ ನಿಮಗ್ ಗೊತ್ತಾ? ನನ್ ಗಂಡನ 1 ವರ್ಷದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿದ್ರೆ ಸತ್ಯ ಹೇಳಿ. ಆ ಸತ್ಯನ ಹೇಳೋಕಂತಾನೆ ನಾ ತುಂಬಾ ದಿವಸದಿಂದ ನಾಳೆನ್ ಕಾಯ್ತಾ ಇದ್ದೀನಿ. ಈಗ ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನು ಈಗಲೇ ಕೇಳ್ಬೇಕು. ಶ್ಯಾಮ್, ನಾಳೆ ನಮ್ ವೆಡ್ಡಿಂಗ್ ಆನಿವರ್ಸರಿ. ನೀವ್ ಗಿಫ್ಟ್ ಪರ್ಚೇಸ್ ಮಾಡಕ್ಕೆ ಅಂತ ತಾನೇ ಬಂದಿರೋದು. ಅದೇ ತಾನೇ ಸತ್ಯ? ಅಲ್ಲ, ನಾನ್ ನಂಬಲ್ಲ. ಸತ್ಯನ ನಾನು ಹೇಳ್ತೀನಿ ಕೇಳಿ. ಸತ್ಯ ಏನೇ ಇದ್ರು ನಾಳೆ ಮಾತಾಡೋಣ. ಸರ್ಪ್ರೈಸ್ ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾ? ಸರಿ, ಮಾಡ್ಕೊಂಡ್ ಬನ್ನಿ. ನಾ ಟ್ಯಾಕ್ಸಿಲಿ ಹೋಗ್ತೀನಿ. ಬಾಯ್. ಬೈ ಅ ಗುಡ್ ಗಿಫ್ಟ್, ಓಕೆ? ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್. ನಮಗೆ ಸ್ವಲ್ಪ ಪ್ರೈವಸಿ ಬೇಕು. ನಿಮ್ಮನ್ನ ಆಮೇಲೆ ಕರಿತೀನಿ. ಥ್ಯಾಂಕ್ ಯು. ಬೇರೆ ಕಡೆ ಎಲ್ಲರೂ ಹೋಗೋಣವಾ? ಇಲ್ಲಿ ಯಾರಾದ್ರೂ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ನಾವು ಮಾತಾಡೋಕ್ಕಾಗಲ್ಲ. ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಯಾರೂ ಬರಲ್ಲ. ಎಲ್ಲ ಟೇಬಲ್ ನಾನೇ ಬುಕ್ ಮಾಡಿದ್ದೀನಿ. ನೆನ್ನೆ ನೀವು ಮುಖ್ಯವಾದದ್ದೇನೋ ಕೇಳಬೇಕು ಅಂತಿದ್ರಿ. ಅದಕ್ಕಿಂತ ಮುಖ್ಯವಾದದ್ದು ನೀವೇನೋ ಹೇಳ್ಬೇಕು ಅಂತಿದ್ರಿ, ಹೇಳಿ. ನೀವೇ ಹೇಳಿ. ಸಂತೋಷ ಪಡೋ ವಿಚಾರ ಆದರೆ ಮೊದಲು ಸಂತೋಷ ಪಡ್ತೀನಿ. ನನಗೆ ಗೊತ್ತು ನಾನು ಹೇಳೋದು ನಿಮಗೆ ತುಂಬ ದುಃಖ ಕೊಡುತ್ತೆ ಅಂತ. ನಾನು ಕೇಳಬೇಕಾಗಿರೋ ವಿಚಾರ ನಿಮ್ಮ ಬಾಯಿಂದನೇ ಬಂದರೆ ನನ್ನ ನೋವು ಕಮ್ಮಿ ಆಗ್ಬೋದೇನೋ. ನೀವೇ ಹೇಳಿ. ಟಾಸ್ ಹಾಕೋಣ? ಟಾಸ್ ಹಾಕಿದ್ರೆ ಒಬ್ರು ರಾಜುನ ಇಟ್ಕೊಳ್ತಾರೆ, ಒಬ್ರು ರಾಣಿನ ಇಟ್ಕೊಳ್ತಾರೆ. ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಮುಖ್ಯ ಅಲ್ಲ. ರಾಜ ರಾಣಿ ಅನ್ಯೋನ್ಯವಾಗಿರೋದು ಮುಖ್ಯ. ನೀವೇ ಹೇಳಿ. ಮೆನಿ ರಿಟರ್ನ್ಸ್ ಆಫ್ ದ ಡೇ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನನ್ನ ಗಂಡನಿಗೆ ಯಾವತ್ತೂ ಈ ಥರ ದಿನ ಮತ್ತೆ ಬರಬಾರ್ದು. ಅರ್ಥ ಆಗಲಿಲ್ಲ. ಶ್ಯಾಮ್, ನಾನೊಂದು ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮ ಪ್ರೀತಿಗಿದೆ ಅಂತ ನಾನು ನಂಬ್ತೀನಿ. ರೀ, ಸತ್ಯ ಏನೇ ಇರಲಿ ರೀ, ಅದನ್ನ ಈ ಕ್ಷಣಕ್ಕೆ ಮರ್ತ್ಬಿಡೋಣ. ಇನ್ನು ಮುಂದೆ ಇನ್ನೂ ಅದ್ಭುತವಾಗಿ ಬಾಳೋಣ. ಹೇಳಿ, ಸದಾ ನನ್ನ ಜೊತೆಯಲ್ಲಿರ್ತೀರಾ ಪ್ಲೀಸ್? ಈ ನಿಮ್ಮ ಮಿತಿ ಮೀರಿದ ಪ್ರೀತಿನೇ ನನ್ನಿಂದ ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ನಿಷ್ಕಳಂಕವಾಗಿ ಪ್ರೀತಿಸಿದೆ ತಪ್ಪ? ಮನುಷ್ಯರು ಮಾಡೋ ತಪ್ಪುಗಳನ್ನ ಕಣ್ಣೀರು ತೊಳಿಬಹುದೇನೋ, ಆದರೆ
ದೇವ್ರು ಮಾಡೋ ಅನರ್ಥಗಳನ್ನ ಕಣ್ಣೀರು ತೊಳೆಯೋಕ್ಕಾಗತ್ತಾ? ಏನಿದು? ನೋಡಿ. ಬ್ಲಾಸ್ಟೋಮಾ ಮಲ್ಟಿಫೋಮೆ ಅಂದ್ರೆ ಅಡ್ವಾನ್ಸ್ಡ್ ಬ್ರೈನ್ ಟ್ಯೂಮರ್. ನನ್ನ ಯಾವ ತಪ್ಪುಗಳು ಇಲ್ಲದೆ ಸಾವು ಬಂದು ನನ್ನ ತಲೆಯಲ್ಲಿ ಕೂತಿದೆ. ರೀ, ನೀವು ತಮಾಷೆ ಮಾಡ್ತಿದ್ದೀರ ತಾನೆ? ತಡ್ಕೊಳ್ಳೋದ ರೀ. ಆನಿವರ್ಸರಿ ದಿನ ಯಾಕೆ ಈ ತರ ತಮಾಷೆ ಮಾಡ್ತಿದ್ದೀರ? ವಿಷಯ ಗೊತ್ತಾದಾಗ ಇದು ತಮಾಷೆಯಾಗೇ ಇರಲಿ ಅಂತ ದೇವ್ರನ್ನ ಕೋರ್ಕೊಂಡೆ. ಸಾವೇ ಸತ್ಯ ಅಂತ ಗೊತ್ತಾದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾನೇ ಅದನ್ನ ತಮಾಷೆಯಾಗಿ ತಗೊಂಡೆ. ರೀ, ನೀವು ಯಾವುದೇ ಸ್ಥಿತಿಯಲ್ಲಿದ್ರು ನಿಮ್ಮ ಜೊತೆ ಬಾಳೋದಕ್ಕೆ ತಯಾರಾಗಿದ್ದೆ ರೀ ನಾನು. ಅಂತದ್ರಲ್ಲಿ ನಾನು ನಿಮ್ಮನ್ನು ಸಾಯೋದಕ್ಕೆ ಬಿಡ್ತೀನೇನ್ರಿ? ಪದೇ ಪದೇ ಎಲ್ಲ ಟೆಸ್ಟ್ ಮಾಡಿಸೇ ಬಂದಿದ್ದೀನಿ. ನನ್ನ ವಿಚಾರದಲ್ಲಿ ಸಾವು ಚಿರಂಜೀವಿ. ನೀವದನ್ನ ಕೊಲ್ಲೋಕ್ಕಾಗಲ್ಲ. ಚೇತು, ಸತ್ಯನ ನಿಮ್ಮಿಂದ ಮುಚ್ಚಿಡೋಕೆ ನಾನು ಅಲ್ಲಿ ಇಲ್ಲಿ ಅಂತ ಸುಳ್ಳು ಹೇಳಿ ಟ್ರೀಟ್ಮೆಂಟ್ಗೆ ಆಸ್ಪತ್ರೆ ಅಲಿತಿದ್ರೆ ನೀವೊಂದಿಷ್ಟು ಅನುಮಾನ ಪಡಲಿಲ್ಲ. ನಿಮ್ಮಂಥ ಗಂಡನ ಪಡೆಯೋಕೆ ನಾ ತುಂಬ ಪುಣ್ಯ ಮಾಡಿದ್ದೆ. ಆದರೆ ಯಾಕೋ ದೇವ್ರು ತುಂಬ ಕ್ರೂರಿ. ಶ್ಯಾಮ್, ನಿಮ್ಮನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿದ್ದು. ಐ ಆಮ್ ಸಾರಿ. ಶ್ಯಾಮ್, ನೆನ್ನೆ ನೀವು ಏನೋ ಹೇಳಬೇಕು ಅಂತಿದ್ರಿ? ಕಾರಣ ಏನು ಅಂತ ಕೇಳಬೇಡಿ. ನನ್ನ ಕ್ಷಮಿಸ್ತೀರಾ? ಶ್ಯಾಮ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ಚೇತನ ನನ್ನ ಹತ್ರ ಬಂದಾಗಲೇ ಸಾವು ಅವಳ ತಲೆ ಮೇಲೆ ಕೂತಿತ್ತು. ನನ್ನ ಯಾವ್ದಾದ್ರು ಪ್ರಯತ್ನ ನನ್ನ ಚೇತು ಸಾವನ್ ಗೆಲ್ಬೋದಾ ಡಾಕ್ಟರ್? ಶ್ಯಾಮ್ನ ನಾನು ಈ ಥರ ನೋಡೋಕ್ಕಾಗಲ್ಲ. ಏನಮ್ಮ, ನಾನು ನಿನ್ನ ಸಾವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನು ಶ್ಯಾಮ್ ಬಗ್ಗೆ ಯೋಚಿಸ್ತಾ ಇದೀಯಾ? ನನ್ನ ಶ್ಯಾಮ್ಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಹೋಗ್ಬಿಟ್ರೆ ಆ ದೇವರು ನಿನ್ನಂತ ಹೆಂಡತಿನ ಶ್ಯಾಮಕ್ಕೆ ಕೊಟ್ಟು ಅದೃಷ್ಟ ಅಂತನೂ ಮಾಡ್ದ. ಕೊಟ್ಟ ಕೈಯಲ್ಲೇ ಕಿತ್ಕೊಂಡು ದುರಾದೃಷ್ಟ ಅಂತನೂ ಮಾಡ್ದ. ಶ್ಯಾಮ್ ಲಕ್ಕಿನೋ ಅನ್ಲಕ್ಕಿನೋ ಈ ಡಾಕ್ಟರ್ ಗೊತ್ತಾಗ್ತಾ ಇಲ್ಲ. ನನ್ನ ಸಾವಿನ ಸುದ್ದಿ ನನ್ನ ಗಂಡನ ನಗುನ ಕೊಲ್ಲಬಾರ್ದು ಅನ್ನೋದೇ ನನ್ನ ಕೊನೆ ಆಸೆ. ಪ್ಲೀಸ್. ಶ್ಯಾಮ್, ನಿಮ್ಮ ಈ ಪರಿಸ್ಥಿತಿ ಚೇತನಾಳನ್ನ ಇನ್ನೂ ಬೇಗ ಕೊಲ್ಲುತ್ತೆ. ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಚೇತನ ಉಸಿರಾಡೋಷ್ಟು ದಿವಸ ನಿಮ್ಮ ದುಃಖದ ಉಸಿರು ಅವಳನ್ನ ತಾಕದಂತೆ ನೋಡ್ಕೊಳ್ಳಿ. ಚೇತನ ನಿಮ್ಮ ನಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಥ್ಯಾಂಕ್ ಯು.
ಚೇತನ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಶ್ಯಾಮ್, ಚೇತನ ತುಂಬಾ ನೋವಲ್ಲಿದ್ದಾಳೆ. ಆದರೂ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ. ಪ್ರಾಣಾನೇ ಕಿತ್ತು ತಿನ್ನೋ ನೋವಲ್ಲೂ ಕೂಡ ನಗ್ನಗ್ತಾ ಮಾತಾಡ್ತಿರೋ ನನ್ನ ಮೊದಲನೇ ಪೇಷಂಟು ಚೇತನ. ಬಹುಶಃ ಅದಕ್ಕೆ ನಿಮ್ಮ ಪ್ರೇಮನೇ ಕಾರಣ. ಶಿ ಈಸ್ ವೆರಿ ಲಕ್ಕಿ. ಶ್ಯಾಮ್, ನೀವು ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ನ ಜೊತೆ ಹೇಳಲೇಬೇಡಿ. ಯಾಕೆಂದರೆ ನನ್ನ ವಿಷಯದಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ. ಮದುವೆ ಆದ ಹೊಸದ್ರಲ್ಲಿ ಗಂಡಂದ್ರು ತಾವಾಗಿ ಹೆಂಡ್ತಿರ್ಗೆ ದಿನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಹೆಂಡ್ತಿರು ಕೇಳಿದ್ರೇನೆ ಹೇಳೋದು. ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ. ನೀವೆಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ಚೇತು, ಈಗಲೂ ನಾನೇನು ಸತ್ಯ ಹೇಳಿಲ್ಲ ಅಂದರೆ ನಿನ್ನ ಪ್ರೀತಿಗೆ ಮೋಸ ಮಾಡಿದಾಗುತ್ತೆ. ಇಲ್ಲ ಚೇತು, ನಾನು ಸತ್ಯ ಹೇಳಲೇಬೇಕು. ಶ್ಯಾಮ್, ಚೇತು, ನನಗೆ ಕ್ಷಮಿಸ್ಬಿಡಿ ಶ್ಯಾಮ್. ಕ್ಷಮಿಸ್ಬೇಕಾದ ನಾನಲ್ಲ ಚೇತು, ನೀವು. ನಿಮ್ಮಂಥ ಅದ್ಭುತವಾದ ಪ್ರೇಮಿಗೆ ಅವಮಾನ ಮಾಡಿಬಿಟ್ಟೆ. ಶ್ಯಾಮ್, ಪ್ಲೀಸ್ ಇವತ್ತು ನನ್ನನ್ನು ಕಟ್ಟಾಕ್ಬಿಡಿ. ನಾನು ಮಾತಾಡಲೇಬೇಕು, ನೀವು ಕೇಳಲೇಬೇಕು. ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದ ನನ್ನ ಲೈಫಲ್ಲಿ ಪ್ರೀತಿಯಾಗಿ ನೀವು ಬಂದ್ರಿ. ನಿಮ್ಮ ಜೊತೆಯಲ್ಲಿ ಕಳೆದ ಒಂದೊಂದು ಕ್ಷಣನೂ ನನ್ನ ಲೈಫ್ನಲ್ಲಿ ನಾನು ಮರೆಯೋಕ್ಕಾಗದೇ ಇರೋಂಥ ಒಂದೊಂದು ಹಾಡು. ಅಂಥ ಸಮಯದಲ್ಲೇ ಸಿಂಚನ ಅನ್ನೋ ಹೆಸರಿನಲ್ಲಿ ವಿಧಿ ನನ್ನ ಲೈಫ್ನ ಪ್ರವೇಶ ಮಾಡ್ತು. ಹಾಗಾದ್ರೆ ಬಂದಿನ ನನ್ನ ವ್ಯವಸ್ಥೆಯಲ್ಲಿ ನಾ ಹೇಳಿದ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಆಗ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ನ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ? ನಾನು ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅದು ನನ್ನ ಹೆಂಡತಿ ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರು ತಪ್ಪಾಗುತ್ತೆ. ನಿರ್ಧಾರ ಒಳ್ಳೆ ತಾನೆ? ಒಳ್ಳೇದೇ ಅನ್ಕೊಂಡಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್, ನಿಮಗೂ ಗೊತ್ತಿರ್ಬೋದು. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳು, ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂತ ಸತ್ಯವನ್ನ ನಿಮ್ಮ ಪ್ರಿಯವಾದವ್ರಿಗೂ ಹೇಳಬಾರ್ದು. ಹಾ, ಆರೆಂಜ್ ಸಾರಿ ಹಾಕೊಂಡ್ಬರ್ತಾಳೆ. ನಿಮ್ ಅನುಕೂಲ ಎಷ್ಟೊತ್ತಿಗೆ? ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ನಿನಗೇನಾಗಿಲ್ಲ ತಾನೆ? ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ. ಶ್ಯಾಮ್, ನನ್ನ ಕಣ್ಣಲ್ಲಿ ನೀರು ಬಂದರೆ ನಿಮ್ಗೆ ಎಷ್ಟು ನೋವಾಗುತ್ತೋ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದಕ್ಕೆ 100 ಪಟ್ಟು ನೋವು ನಿಮ್ಮ ಅನಿಸ್ಕೊಳ್ಳುತ್ತೆ. ಮತ್ತೆ ನೀವು ಯಾವ ಜಾಗಕ್ಕೆ ಹೋದ್ರೆ ನಮ್ಮ ಪ್ರೀತಿಗೆ ಅವಮಾನ ಅಂತ ಹೇಳಿದ್ರು ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿರಲಿಲ್ಲ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಚಿತು ಚಿತು Are you all right? I'm fine. ಶ್ಯಾಮ್, ನಾನು ನಿಮಗೆ ಏನೋ ಹೇಳಬೇಕು. ಇಲ್ಲ ಚಿತು, ಮೊದಲು ನಾನು ಹೇಳಬೇಕಾಗಿರೋದನ್ನ ಕಂಪ್ಲೀಟ್ ಮಾಡ್ತೀನಿ. ನೀವೇ ಆಗಿದ್ದಾಗಿರ್ಬೋದು ಅಂತ ಡಿಟೆಕ್ಟಿವ್ ಆಫೀಸ್ಗೆ ಹೋದಾಗಲೇ ಗೊತ್ತಾಗಿತ್ತು ನಿಮ್ಮ ಪ್ರೀತಿಗೆ ಎಂಥ ಅವಮಾನ ಮಾಡಿದೆ ಅಂತ. ನಾನೆಂಥ ಮುಟ್ಟಾಳ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್. ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತಾ ಸಂಸಾರ ಮಾಡ್ತಿರುವ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ? ಈ ಬಾರಿ ನಿಜವಾಗ್ಲೂ ಗೀತಾ ನೋಡ್ಬೇಕಂತ ಹೊರಟೆ. ನಿಜ ಹೇಳ್ತೀನಿ ಚೇತು, ನಿಮ್ಮನ್ನ ಮಾಲ್ನಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ಒಂದು ಸತ್ಯ.
ನಿಮ್ಮನ್ನು ಬಿಟ್ಟು ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ. ನೀವು ಯಾವುದೇ ಸ್ಥಿತಿಲಿದ್ದರೂ ನಿಮ್ಮನ್ನು ವಾಪಸ್ ಪಡ್ಕೊಳ್ಳೇಬೇಕು ಅಂತಲೇ ಆ್ಯನಿವರ್ಸರಿ ಪಾರ್ಟಿಗೆ ಬಂದೆ. ಆಗಲೇ ನನಗೆ ಗೊತ್ತಾಗಿದ್ದು ಆ ವಿಧಿ ನನ್ನ ಬಾಳಲ್ಲಿ ಎಂತ ಆಟ ಆಡ್ಬಿಟ್ಟ ಅಂತ. ಪ್ರೀತಿ ಅಂದರೆ ಏನು ಅಂತ ನನ್ನ ಜೀವನದಲ್ಲಿ ತೋರಿಸ್ಕೊಟ್ಟವ್ರೆ ನೀವು. ನಾನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಹೇಳ್ಬಿಡಿ ಚೇತು, ಪ್ಲೀಸ್. ಚೇತು ಚೇತು ಚೇತು, ಕೊನೆಗೂ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಹಾಯ್ ಶ್ಯಾಮ್, ನಿಮಗೆ ಇದೇ ನನ್ನ ಲಾಸ್ಟ್ ಫೋನ್ ಕಾಲ್. ಯಾರ ಹಣೆ ಬರಾನೂ ಯಾರೂ ಬದಲಾಯಿಸಕ್ಕಾಗಲ್ಲ. ಇನ್ಫ್ಯಾಕ್ಟ್ ಹಣೆ ಬರದ್ ಬ್ರಹ್ಮಂಗೂ ಮತ್ತೆ ಅದನ್ನ ತಿದ್ದಕ್ಕಾಗಲ್ಲ. ಈ ಸತ್ಯ ಗೊತ್ತಿದ್ರೂ ಮನುಷ್ಯ ಪ್ರತಿ ದಿನ ಹೊಸ ಆಸೆ ಕನ್ಸುಗಳೊಂದಿಗೆ ಬದುಕ್ತಾನೆ. ನಾನು ಅದೇ ತಪ್ಪನ್ ಮಾಡ್ದೆ. ನನ್ನ ನಂಬಿ. ನಿಜವಾಗ್ಲೂ ಗೀತಾ ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಿದ್ಲು. ಆದ್ರೂ ಈ ವೃತ್ತಿಗೆ ಯಾಕೆ ಬಂದ್ಲು ಅನ್ನೋ ಕಾರಣ ನನಗ್ ಮಾತ್ರ ಗೊತ್ತು. ಅದ್ ನನ್ನ ಹತ್ರನೇ ಉಳಿಯತ್ತೆ, ನನ್ನ ಹತ್ರನೇ ಸಾಯತ್ತೆ. ಗೀತಾ ಸತ್ತೋದ್ಲು. ಕೊನೆಗೂ ವಿಧಿ ನಿಮ್ಮಿಬ್ರನ್ನ ಭೇಟಿ ಮಾಡಕ್ ಬಿಡ್ಲೇ ಇಲ್ಲ. ಅವಳದು ಒಂದೇ ಒಂದು ಫೋಟೋ ನನ್ನ ಹತ್ರ ಇದೆ. ಈ ಫೋಟೋ ಜೊತೆನೆ ಅವಳು ಎಲ್ಲಾ ನೆನಪುಗಳನ್ನು ನಾನು ಸುಟ್ಟು ಹಾಕ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತೀರಾ? ಸುಟ್ಟಾಕ್ಬಿಡಿ ಸಿಂಚನಾ ಅವ್ರೆ. ನಿಜವಾಗ್ಲೂ ಶ್ಯಾಮ್, ಗೀತಾ ಫೋಟೋನ ಸುಟ್ಟಾಕ್ತಾ ಇದ್ದೀನಿ. ನೀವ್ ಮತ್ತೆ ಬಂದು ಕೇಳಿದ್ರು ಗೀತಾ ಬಗ್ಗೆ ಯಾವ ನೆನಪು ನನ್ನ ಹತ್ರ ಉಳ್ದಿರೋಲ್ಲ. ಸುಟ್ಟಾಕ್ಬಿಡಿ ಸಿಂಚನಾ ಅವ್ರೆ, ಸುಟ್ಟಾಕ್ಬಿಡಿ. ಐ ಆಮ್ ಸಾರಿ ಚೇತು, ನಿಮ್ಮನ್ನು ಅನುಮಾನಿಸ್ಬಿಟ್ಟೆ. ನಿಮ್ಮ ಪ್ರೀತಿ ಸಿಗದೆ ಇರೋ ಈ ಪ್ರಪಂಚದಲ್ಲಿ ನಾನು ಬದುಕಿರೋದಕ್ಕೆ ಅರ್ಥನೇ ಇಲ್ಲ. ಮತ್ತೆ ನನ್ನ ಲೈಫಲ್ಲಿ ಬನ್ನಿ, ಪ್ರೀತಿಸೋಣ. ಹೆಲೋ ಗೀತಾ, ನಿನ್ ಸಾವು ನನ್ನನ್ನ ಸೋಲಿಸ್ಬಿಡ್ತು. ನಾನ್ ಸೋತೆ. ಸಿಂಚನಾ ಜೊತೆ ಅವಳ ವೃತ್ತಿನೂ ಇವತ್ತು ಸಾಯ್ತಾ ಇದೆ. ನಿನ್ನ ಎಲ್ಲಾ ನೆನಪುಗಳು ನನ್ನಿಂದ ಮತ್ತೆ ಈ ಪ್ರಪಂಚದಿಂದ ಸುಟ್ಟು ಹೋಗ್ತಾ ಇದೆ. ಗುಡ್ ಬೈ ಗೀತಾ.